ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಿ 12ನೇ ವಾರಕ್ಕೆ ಕಾಲ್ ಇಟ್ಟಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ 12ನೇ ವಾರದ ಶುರುವಿನಲ್ಲಿಯೇ ನಮ್ಮ ಗೋಲ್ಡ್ ಸುರೇಶ್ ಅವರ ಆಟಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಫ್ಯಾಮಿಲಿ ಇಶ್ಯೂಗಳಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸ್ನೇಹಿತರೆ, ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 10 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ. ಸ್ನೇಹಿತರೆ, ಈ 10 ಜನ ಕಂಟೆಸ್ಟೆಂಟ್ಗಳನ್ನು ಈ ವಾರ ಕ್ಯಾಪ್ಟನ್ ಯಾರು ಕೂಡ ಕ್ಯಾಪ್ಟನ್ ಇರದೇ ಇರುವ ಕಾರಣಕ್ಕಾಗಿ ಈಗ ಬಿಗ್ ಬಾಸ್ ಮನೆಯನ್ನು 2 ತಂಡಗಳನ್ನಾಗಿ ಬಿಗ್ ಬಾಸ್ ಮನೆಯನ್ನು ವಿಭಜನೆ ಮಾಡಿದ್ದಾರೆ. ಸ್ನೇಹಿತರೆ, ಅಂದರೆ ಈಗ ಸದ್ಯ 10 ಜನ ಇದ್ದಾರೆ. 10 ಜನರ ಅಂದರೆ ಒಂದು ತಂಡದಲ್ಲಿ 5 ಜನರು ಇರುವಂತೆ 2 ತಂಡಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ಮೊದಲನೇ ತಂಡವನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಕರ್ನಾಟಕ ಕದರ್ ಅನ್ನುವಂಥ ಒಂದು ಟೀಮ್ನ ಹೆಸರು ಅಂತ ಹೇಳ್ಬೋದು. ಈ ಟೀಮ್ಗೆ ನಾಯಕ ಯಾರೆಂದರೆ ಅದು ರಜತ್ ಕಿಶನ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇವರು ರಜತ್ ಕಿಶನ್ ಅವರು ಕರ್ನಾಟಕ ಕದರ್ ಟೀಮ್ನ ನಾಯಕ ಅಂತಾನೆ ಹೇಳ್ಬೋದು. ಇನ್ನು ಅದರಲ್ಲಿರುವಂತಹ ಸ್ಪರ್ಧಿಗಳು ಯಾರೆಂದರೆ ಮೊದಲನೇದಾಗಿ ರಜತ್ ಕಿಶನ್, ಎರಡನೇದಾಗಿ ಧನ್ರಾಜ್ ಆಚಾರ್ಯ, ಮೂರನೆಯದಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಹನುಮಂತ್ ಅವರು ಕೂಡ ಅದೇ ಟೀಮ್ನಲ್ಲಿ ಇದ್ದಾರೆ. ಇನ್ನು 4ನೇದಾಗಿ ಮೋಕ್ಷಿತಾ ಪೈ ಅವರು ಕೂಡ ಕರ್ನಾಟಕ ಕದರ್ ಟೀಮ್ನಲ್ಲಿ ಇದ್ದಾರೆ. 5ನೇದಾಗಿ ಐಶ್ವರ್ಯ ಸಿಂಧೋಗಿ. ಸ್ನೇಹಿತರೆ, ಈ 5 ಜನ ಸ್ಪರ್ಧಿಗಳು ಕೂಡ ಕರ್ನಾಟಕ ಕದರ್ ಟೀಮ್ನಲ್ಲಿ ಇದ್ದಾರೆ. ಈ ತಂಡದ ನಾಯಕ ರಜತ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, 2ನೇ ತಂಡ ಕರುನಾಡು ಕಿಲಾಡಿಗಳು ಅನ್ನುವಂಥ ಒಂದು ತಂಡ ಅಂತಾನೆ ಹೇಳ್ಬೋದು. ಈ ತಂಡದಲ್ಲಿ ಕೂಡ 5 ಜನ ಸ್ಪರ್ಧಿಗಳಿದ್ದಾರೆ. ಈ ತಂಡದ ನಾಯಕ ಯಾರೆಂದ್ರೆ ಅದು ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು. ಈ ತಂಡದಲ್ಲಿರುವ ಸ್ಪರ್ಧಿಗಳು ಯಾರಂತ ಮೊದಲು ನೋಡ್ತಾ ಹೋಗೋಣ. ಮೊದಲನೇದಾಗಿ ತ್ರಿವಿಕ್ರಮ್, ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ಉಗ್ರ ಮಂಜು ಅಂತಾನೆ ಹೇಳ್ಬೋದು, ಮೂರನೇದಾಗಿ ಗೌತಮಿ ಜಾಧವ್, 4ನೇದಾಗಿ ಭವ್ಯ ಗೌಡ, ಹಾಗೆ 5ನೇದಾಗಿ ಚೈತ್ರಾ ಕುಂದಾಪುರ. ಸ್ನೇಹಿತರೆ, ಈ 5 ಜನರ ಸ್ಪರ್ಧಿಗಳು ಕೂಡ ಕರುನಾಡ ಕಿಲಾಡಿಗಳು ತಂಡದಲ್ಲಿದ್ದಾರೆ. ಸ್ನೇಹಿತರೆ, ಈ 2 ತಂಡಗಳನ್ನು ನೋಡಿದ ಮೇಲೆ ನಿಮ್ಮ ಫೇವ್ರೇಟ್ ತಂಡ ಯಾವುದಾಗಬಹುದು, ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾವ ತಂಡದಲ್ಲಿದ್ದಾರೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಅಂದರೆ ಇದರ ಜೊತೆಗೆ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯೊಂದಿಗೆ ಈ ವಾರದ ಟಾಸ್ಕ್ಗಳನ್ನು ಕೂಡ ಆರಂಭಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಗಾರ್ಡನ್ ಏರಿಯಾದಲ್ಲಿ ಒಂದು ವೃತ್ತಾಕಾರವನ್ನು ಎಳೆಯಲಾಗಿದೆ. ಅಲ್ಲಿ ಒಂದು ದೊಡ್ಡ ಚೆಂಡನ್ನು ಕೂಡ ಇಟ್ಟಿದ್ದಾರೆ, ಫುಟ್ಬಾಲ್ ರೀತಿಯ ಒಂದು ಚೆಂಡನ್ನು ಇಟ್ಟಿದ್ದಾರೆ. ಸ್ನೇಹಿತರೆ, ಪ್ರತಿಯೊಂದು ತಂಡಕ್ಕೂ ಒಂದು ಸಪ್ರೇಟಾಗಿ ಒಂದು ಲೈನನ್ನು ಕೂಡ ಇಟ್ಟಿದ್ದಾರೆ. ಬಿಗ್ ಬಾಸ್ ಒಂದು ಸೌಂಡನ್ನು ಅಂದರೆ ಒಂದು ವಿಶೇಷವಾದ ಸೌಂಡನ್ನು ಕೂಡ ಕೊಟ್ಟಿರ್ತಾರೆ. ಆ ಸೌಂಡ್ ಬಂದ ಕೂಡಲೇ ಅಲ್ಲಿರುವಂತಹ ಸ್ಪರ್ಧಿಗಳು ಯಾವುದೇ ತಂಡದ ಅಂದರೆ ಎಲ್ಲರೂ ಕೂಡ ಹೋಗಿ ಅಟ್ಯಾಕ್ ಮಾಡ್ಬೋದು. ಆ ಒಂದು ಚೆಂಡನ್ನು ಯಾರು ಮೊದಲು ಹೋಗಿ ತಂದು ತಮ್ಮ ಮೀಸಲಿರುವಂಥ ಗೆರೆಯನ್ನು ಲೈನನ್ನು ದಾಡ್ತಾರಲ್ವ, ಅವರು ಆ ಅಪೋಸಿಟ್ ತಂಡವನ್ನು ನಾಮಿನೇಟ್ ಮಾಡುವಂತಹ ಅಧಿಕಾರವನ್ನು ಕೂಡ ಪಡೆದುಕೊಳ್ತಾರೆ. ಸ್ನೇಹಿತರೆ, ಮೊದಲ 10 ಸುತ್ತಿನಲ್ಲಿ ಈ ಒಂದು ಟಾಸ್ಕ್ ನಡೆಯುತ್ತದೆ. ಸ್ನೇಹಿತರೆ, ಮೊದಲ 3 ಸುತ್ತಿನಲ್ಲಿ ನೋಡ್ತಾ ಹೋಗೋದಾದರೆ ಎಲ್ಲರೂ ಕೂಡ ಅಂದರೆ ಕನ್ನಡ ಕಿಲಾಡಿಗಳ ತಂಡವೇ ಮೊದಲ 3 ಸುತ್ತುಗಳಲ್ಲಿ ಗೆದ್ದಿದೆ. ಸ್ನೇಹಿತರೆ, ಅಲ್ಲಿ ಹಲವಾರು ರೀತಿಯಾಗಿ ಎಲ್ಲರೂ ಕೂಡ ಒಂದು ಸುತ್ತಿನಲ್ಲಿ ಒಬ್ಬರನ್ನು ಕೂಡ ನಾಮಿನೇಟ್ ಮಾಡುವಂತಹ ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಅದರ ಜೊತೆಗೆ ಈ ವಾರದ ಟಾಸ್ಕ್ಗಳು ಕೂಡ ಆರಂಭ ಆಗಿವೆ. ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಈ ವಾರ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ನೇಹಿತರೆ, ಅಲ್ಲಿ ಯಾವ್ಯಾವ ಸದಸ್ಯರು ಯಾರ್ಯಾರು ನಾಮಿನೇಟ್ ಮಾಡಿದ್ರು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.